ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚಿಕ್ಕಮಗಳೂರು ಬಂದ್ಗೂ ಕೂಡ ಕರೆ ನೀಡಲಾಗಿದೆ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನು ಚಿಕ್ಕಮಗಳೂರಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಸಿಟಿ ರವಿ ಅವರನ್ನ ಠಾಣೆಯಿಂದ ಠಾಣೆಗೆ ಕರ್ಕೊಂಡು ಓಡಾಡ್ತಿದ್ದಾರೆ ಪೊಲೀಸರು ಅನ್ನುವಂತಹ ಆಕ್ರೋಶ, ಮತ್ತೊಂದು ಕಡೆ ಅವರ ಬಂಧನ ಖಂಡಿಸಿ ಇವತ್ತು ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿದೆ. ಆಲ್ರೆಡಿ ಬಿಜೆಪಿ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದುದನ್ನ ಗಮನಿಸ್ತಾ ಇದ್ವಿ. ಸಿಟಿ ರವಿ ಅವರ ಬಂಧನ ಕೇಸರಿ ಪಡೆಯ ಕಿಚ್ಚು ಸ್ಫೋಟಗೊಂಡಿದೆ. ಸುಮ್ಮನೆ ಕಾಂಗ್ರೆಸ್ ನಾಯಕರು ಸಿಟಿ ರವಿ ಅವರ ಮೇಲೆ ಆರೋಪ ಮಾಡ್ತಿದ್ದಾರೆ, ಆ ಮೂಲಕ ಅವರ ಬಾಯಿ ಮುಚ್ಚಿಸೋ ಕೆಲಸ ಆಗ್ತಾ ಇದೆ ಅನ್ನುವಂತ ಆಕ್ರೋಶ ನೋಡಿ. ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ದೃಶ್ಯ ನೋಡ್ತಾ ಇದ್ದೀರಿ. ಒಂಚೂರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಬೆಂಗಳೂರಿಂದ ಬೆಳಗಾವಿಗೆ ಹೋದ್ರಿ, ಅಟ್ಲೀಸ್ಟ್ ಕಲಾಪದಲ್ಲಿ ಏನಾದರೂ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗಬಹುದು, ಪರಿಹಾರ ಸಿಗಬಹುದು, ಅದ್ರ ಬಗ್ಗೆ ಸುದ್ದಿ ಮಾಡಬೇಕು ಅಂತ. ಬಟ್ ಬೇಸರದ ಸಂಗತಿನ ಇಡೀ ರಾಜ್ಯ ರಾಜಕೀಯ ಒಂದು ಡರ್ಟಿ ಪಾಲಿಟಿಕ್ಸ್ಗೆ ಸಾಕ್ಷಿ ಆಗಬೇಕಾಯಿತು. ಅದರಲ್ಲೂ ಎಸ್ಪೆಷಲಿ ಕಲಾಪ ಮರ್ಯಾದೆ ಕೊಡಬೇಕಾಗಿರುವ ಜಾಗದಲ್ಲಿ ಡರ್ಟಿ ಪಾಲಿಟಿಕ್ಸ್ ಆಗ್ಬಿಟ್ಟಿದೆ. ಏನೆಲ್ಲ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಇವತ್ತು? ಖಂಡಿತ ಶ್ರುತಿ, ಯಾಕಂದರೆ ರಾಜ್ಯ ರಾಜಕೀಯದಲ್ಲಿ ಇದೊಂದು ರೀತಿಯಾದಂಥ ಕಪ್ಪು ಚುಕ್ಕಿ ಅಂದರೆ ಆಗ್ಲಿಕ್ಕಿಲ್ಲ. ಯಾಕಂದರೆ ಸದನದ ಒಳಗಡೆ ಈ ರೀತಿಯಾದಂಥ ಅಶ್ಲೀಲ ಪದಗಳನ್ನು ಪರಸ್ಪರ ಮಾಡಿಕೊಂಡ್ರು ಅನ್ನುವಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇನ್ನೊಂದು, ಸುವರ್ಣಸೌಧದಲ್ಲಿ ಚರ್ಚೆ ಆರಂಭ ಆಗೋದು ಉತ್ತರ ಕರ್ನಾಟಕ ಭಾಗದ್ದು ಮತ್ತು ರಾಜ್ಯದ ಜಲವಂತ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ 1 to 9 ದಿನ ಸುಗಮವಾಗಿ ನಡೆದಂಥ ಕಲಾಪ ಕೊನೆಯ ದಿನ ಮಧ್ಯಾಹ್ನದ ಬಳಿಕ ಹತ್ತಿಕೊಂಡಂಥ ಕಿಚ್ಚು ಎರಡೂ ಸದನವನ್ನು ಬಲಿ ಪಡೆಯುವುದರಲ್ಲಿ ಯಶಸ್ವಿ ಆಯಿತು. ಹಾಗಾಗಿ ಅಂತಿಮವಾಗಿ ಯಶಸ್ವಿಯಾಗಿ ಮುಕ್ತಾಯವಾಗಿದ್ದಂಥ ಸದನ ಈಗ ರಾಜಕೀಯ ಚದುರಂಗದಾಟಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಈ ಒಂದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು, ಮಹಿಳೆಯರ ಅಪಮಾನ ಮಾಡಲಾಗಿದೆ, ಇದನ್ನು ಆರೋಪಿಗೆ ಶಿಕ್ಷೆ ಆಗಬೇಕು ಮತ್ತು ರಾಜಕೀಯವಾಗಿ ಕೂಡ ಬಿಜೆಪಿಯ ಮುಖಭಂಗ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಪ್ರಕರಣವನ್ನು ಬೆಳವಣಿಗೆಗಳನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಬಿಜೆಪಿ ಸುಮ್ಮನೆ ಈ ನಮ್ಮ ನಾಯಕನನ್ನು ಬಂಧಿಸಿ ಬಿಜೆಪಿ ನಾಯಕರನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಮತ್ತು ರಾತ್ರಿ ಇಡೀ ಅವರಿಗೆ ಒಂದಷ್ಟು ಟಾರ್ಚರ್ ಕೊಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಅನ್ನುವಂಥ ಒಂದು ಆರೋಪವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಜೊತೆಗೆ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಲಾಗುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಬೆಳಗಾವಿಯಲ್ಲೇ ಒಂದಷ್ಟು ಸುಕ್ಷುವಂಥ ಕೆಲಸಗಳಾಗಿದ್ದಾವೆ. ಯರಗಟ್ಟಿಗೆ ಕರ್ಕೊಂಡು ಹೋಗಲಾಗಿದೆ, ರಾಮದುರ್ಗದಲ್ಲಿ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದ್ದಾವೆ. ಹಾಗಾಗಿ ಒಂದು ರೀತಿಯಲ್ಲಿ ಅವರಿಗೆ ಮಾನಸಿಕ ಹಿಂಸೆಗಳನ್ನು ಮತ್ತು ಒಂದಷ್ಟು ಈ ರಾಜಕೀಯವಾಗಿ ತಿರುಗೇಟು ಕೊಡತಕ್ಕಂಥ ಕೆಲಸಗಳನ್ನು ಸಿಟಿ ರವಿಗೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರ ಹೊರತುಪಡಿಸಿ ರಾಜಕೀಯವಾಗಿ ಎರಡೂ ಪಕ್ಷಗಳಿಗೆ ಇದೊಂದು ಪ್ರಮುಖವಾಗಿ ಪ್ರಕರಣ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪರಸ್ಪರ ನಿಂದನೆ ಆಗಿದ್ದಾವೆ ಅನ್ನುವಂಥದ್ದು ಆರೋಪವನ್ನು ಎರಡೂ ಪಕ್ಷಗಳ ನಾಯಕರು ಮಾಡ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಇದನ್ನು ಕೋರ್ಟ್ ಮುಂದೆ ಸಾಬೀತುಪಡಿಸ್ತಾರೆ. ಯಾಕಂದರೆ ಇವತ್ತು ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ ಸಿಟಿ ರವಿ ಅವ್ರನ್ನ ಅನ್ನುವಂಥದ್ದಿದೆ. ಅವರನ್ನು ಯಾವ ರೀತಿಯಾಗಿ ಜಡ್ಜು ಒಂದು ರೀತಿಯಲ್ಲಿ ವಿಚಾರಣೆ ಮಾಡಿ ಒಂದು ರೂಲಿಂಗನ್ನು ಕೊಡ್ತಾರೆ ಅನ್ನುವಂಥದ್ದು. ಯಾಕಂದರೆ ನಿನ್ನೆ ಸ್ಪೀಕರ್ ಅವರು ಕೂಡ ಸಭಾಪತಿಯವರು ಕೂಡ ಸದನದಲ್ಲಿ ರೂಲಿಂಗನ್ನು ಕೊಟ್ಟಿದ್ದಾರೆ. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಹಾಗಾಗಿ ಪರಸ್ಪರರೇ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ರೂಲಿಂಗನ್ನು ಕೊಟ್ಟಿದ್ದಾರೆ. ಅದ್ರ ಹೊರತುಪಡಿಸಿಯೂ ಕೂಡ ಯಾವ ರೀತಿಯಾಗಿ ಕೋರ್ಟು ಮತ್ತು ಕಾನೂನು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ಅವರಿಗೆ ಒಂದು ಸಿಟಿ ರವಿಯವರಿಗೆ ಈಗ ಏನಾದರೂ ಬೇಲ್ ಕೊಡುವಂಥ ಕೆಲಸಗಳಾಗುತ್ತೆ ಅಥವಾ ಇದು ಮುಂದೆ ಇದನ್ನು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ನಾನ್ ಬೇಲಬಲ್ ಪ್ರಕರಣ ಆಗಿ ಮುಂದೆ ಸಿಟಿ ರವಿಯವರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋಂಥದ್ದು ಬಹಳ ಪ್ರಮುಖವಾಗಿದೆ. ರಾಜ್ಯ ಸರ್ಕಾರ ಮಾತ್ರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲೇಬೇಕು ಅನ್ನೋಂಥ ಹಠಕ್ಕೆ ಬೆದ್ದಂತೆ ಕಾಣಿಸ್ತಾ ಇದೆ. ಆದ್ದರಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಕೂಡ ರಾಜಕೀಯವಾಗಿ ಇದೊಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥದ್ದು. ಶ್ರುತಿ, ಬಸವರಾಜ್, ಈ ಪ್ರೋಸೆಸ್ ಹೇಗಾಗುತ್ತೆ ಅಂದರೆ ಯೂಶಲಿ ನಾವೀಗ ಸಿಎಂ ಅವರ ವಿರುದ್ಧ ಯಾವುದೋ ಒಂದು ಕೇಸ್ ದಾಖಲಾದರೂ ಕೂಡ ಅಲ್ಲಿ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ, ನಂತರ ಯಾವುದೋ ಒಂದು ತನಿಖಾ ಸಂಸ್ಥೆ ವರದಿ ಕೊಡಬೇಕು ಅಂತ ಎಲ್ಲ ಹೇಳ್ತೀವಿ. ಈಗ ಕಲಾಪ ನಡೆದಾಗ ಯಾವುದೋ ಒಬ್ಬ ನಾಯಕ ಈ ರೀತಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅಂದರೆ ಅದನ್ನ ನೇರವಾಗಿ ಪೊಲೀಸರು ಎಂಟ್ರಿ ಆಗೋದಕ್ಕಾಗತ್ತಾ? ಹೆಂಗಿರುತ್ತೆ ಈ ಪ್ರಕ್ರಿಯೆಗಳು, ಹೇಗೆ ನಡೆಯುತ್ತೆ ಅಂತ ಅಧಿವೇಶನ ನಡೆದಿರೋದ್ರಿಂದ?
ಖಂಡಿತ ಶ್ರುತಿ, ಇದೊಂದು ರೀತಿಯಲ್ಲಿ ಪ್ರೊಸೆಸ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿನ್ನ ಸಭಾಪತಿಯವರು ರೂಲಿಂಗ್ ಕೊಡುವವರೆಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಮತ್ತು ಸದನ ನಡೀತಾ ಇದ್ದಾಗ ಎಲ್ಲ ಶಾಸಕರು ಅವರ ಅಂಡರಲ್ಲಿ ಬರ್ತಾರೆ, ಅವ್ರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸಭಾಪತಿಯವರ ಕೆಲಸ. ಅಷ್ಟು ಸಭಾಪತಿಯವರು ಸದನದಲ್ಲೇ ನಿನ್ನೆ ರೂಲಿಂಗನ್ನು ಕೊಟ್ಟಿದ್ದಾರೆ, ಪರಸ್ಪರವಾಗಿ ನಿಂದನೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರೇ ವ್ಯಕ್ತಿಗತವಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ರೂಲಿಂಗನ್ನು ಕೊಟ್ಟಿದ್ದಾರೆ. ಅದ್ರ ಹೊರತಾಗಿ ಕೂಡ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿರ್ತಕ್ಕಂಥದ್ದು, ಕಂಪ್ಲೇಂಟ್ ಆದ ಬಳಿಕ FIR ದಾಖಲಾಗಿದೆ. FIR ದಾಖಲಾದ ಬಳಿಕ ಇದನ್ನು ಸದ್ಯ ಕೋರ್ಟ್ಗೂ ಕೂಡ ಹೋದಾಗ ಜಡ್ಜ್ ಒಂದಷ್ಟು ಪ್ರಶ್ನೆಗಳು ಮಾಡ್ತಾರೆ. ಮತ್ತು ಲಾಯರ್ ಸಿಟಿ ರವಿಯವರ ಪರವಾದಂಥ ಲಾಯರ್ಗಳು ಕೂಡ ಇದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ಯಾಕಂದರೆ ಸದನ ನಡೀತಾ ಇದ್ದಾಗ ಸಭಾಪತಿಯವರು ರಕ್ಷಣೆ ಕೊಡಬೇಕಾಗುತ್ತೆ. ಅವರ ಮೇಲೆ ಹಳ್ಳಿಯ ಪ್ರಯತ್ನಗಳು ಕೂಡ ನಿನ್ನೆ ವಿಧಾನಸೌಧದ ಒಳಗಡೆ ನಡೆದಿರ್ತಕ್ಕಂಥದ್ದು. ಆದ್ದರಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥದ್ದು. ಮತ್ತು ಸಹಜವಾಗಿ ಸದನ ನಡೀತಾ ಇರಬೇಕಾದಾಗ ಸಭಾಪತಿಗಳು ರಕ್ಷಣೆ ಕೊಡ್ತಾರೆ. ಮತ್ತು ಈಗ ಅವ್ರನ್ನ ಮುಂದೆ ಅವ್ರನ್ನ ಪ್ರಾಸಿಕ್ಯೂಷನ್ಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದಾದರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಬೇಕಾಗುತ್ತೆ. ರಾಜ್ಯಪಾಲರಿಗೂ ಒಂದಷ್ಟು ಮನವಿಯನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಈಗ ಸಭಾಪತಿಗೂ ಅವರು ಮನವಿಯನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಇನ್ನು ನಿನ್ನೆ ದಿನದ ಅಂತ್ಯದವರೆಗೂ ಕೂಡ ಅವರು ಸಭಾಪತಿಯವರ ಅಂಡರಲ್ಲಿದ್ದರು. ಹಾಗಾಗಿ ಸಭಾಪತಿಯವರಿಗೆ ಯಾವ ಮಾಹಿತಿಯನ್ನು ಇವತ್ತು ಕುಂದಾನಗರಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.